ಸಂಕಷ್ಟವನ್ನೇ ಸುಯೋಗವಾಗಿ ಬದಲಿಸಿಕೊಂಡ ಡಾಕ್ಟರ್ ಸುರೇಶ್ ಹನಗವಾಡಿ ಪದ್ಮಶ್ರೀ 2026. 1963ರಲ್ಲಿ ಜನಿಸಿದ ಇವರಿಗೆ ಹಿಮೋಫಿಲಿಯಾ ಬಿ ಇರುವುದು ಪತ್ತೆಯಾಯಿತು. ಇದು ರಕ್ತ ಸರಿಯಾಗಿ ಹೆಪ್ಪುಗಟ್ಟದಿರುವ ಆನುವಂಶಿಕ ಅಸ್ವಸ್ಥತೆ. ನನ್ನ ತಾಯಿ ನನ್ನನ್ನು ಒಂದು ಪಂಜರದಲ್ಲಿ ಗಿಳಿ ಹೇಗೆ ಸಾಕ್ತಾರೋ ಆ ಥರ ನನ್ನ ಸಾಕಿದ್ರು. ಹಿಮೋಫಿಲಿಯಾಕ್ಕೆ ಸೂಕ್ತ ಚಿಕಿತ್ಸೆ ಅಥವಾ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದಲ್ಲಿ ಪದೇ ಪದೇ ಸಂದುಗಳ ಮೇಲೆ ಉಂಟಾಗುವ ಹಾನಿಯು ಮುಂದೆ ಶಾಶ್ವತ ಅಂಗವೈಕಲ್ಯವಾಗಬಹುದು. ಅದು ವಿಶೇಷವಾಗಿ ಮಕ್ಕಳಲ್ಲಿ. ಬೆಳೆಯುತ್ತಿರುವಾಗಲೇ ಈ ಕರಾಳ ವಾಸ್ತವವನ್ನು ಅನುಭವಿಸಿದ್ದ ಡಾಕ್ಟರ್ ಸುರೇಶ್ ಹಿಮೋಫಿಲಿಯಾ ಹೊಂದಿರುವ ಇತರ ಮಕ್ಕಳು ಸಾಮಾನ್ಯ ಜೀವನ ನಡೆಸಬೇಕೆಂದು ಬಯಸಿದ್ದರು. ನಮ್ಮ ಮಾಮನಿಗೆ ವಿಪರೀತವಾದ ತಲೆನೋವು ಶುರುವಾಯಿತು. ಅಲ್ಲಿ ಡಾಕ್ಟ್ರಿಗೆ ಅವರು ಹೇಳ್ತಾ ಇದ್ದಾರೆ, ನನಗೆ ಹಿಮೋಫಿಲಿಯಾ ಇದೆ, ನನಗೆ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗೋ ಸೂಚನೆ ಇದೆ, ನನಗೊಂದು 2-3 ಬಾಟ್ಲ್ ರಕ್ತ ಕೊಡಿ ಅಂತ ಅಂಗಲ ಹಚ್ಚಿದರು. ಅವರಿಗೆ ಒಂದು ಸೈನಸೈಟಿಸ್ ಇರಬೇಕು ಅಂತ ಆ್ಯಂಟಿಬಯೋಟಿಕ್ಕು ಪೇನ್ ಕಿಲ್ಲರ್ ಕೊಟ್ಟು ನಮಗೆ ಅವತ್ತು OPDಯಿಂದ ಹೊರಗೆ ಹಾಕಿದರು. ಅಲ್ಲಿ ಒಂದು ಪಾರ್ಕಲ್ಲಿ ಅಂಥ ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನಲ್ಲಿ ಅವ್ರು ಹೇಳೋದು ಮರೀಲಿಲ್ಲ, ಅದಕ್ಕೆ ಕಣೋ ನೀನು ಡಾಕ್ಟ್ರ್ ಆಗಬೇಕು ಅಂತ. ಅವರು ಒಂದು ವಾರದ ನಂತರ ಸಾವನ್ನಪ್ಪಿದರು. ಅವತ್ತೇ ನಾನು ಒಬ್ಬ ವೈದ್ಯನಾಗಲೇಬೇಕು ಅಂತ ಸಂಕಲ್ಪ ಮಾಡಿದೆ. ಡಾಕ್ಟರ್ ಸುರೇಶ್ MBBS ಮುಗಿಸಿ ನಂತರ ಪೆಥಾಲಜಿಯಲ್ಲಿ MD ಪದವಿ ಪಡೆದರು. ತಮ್ಮ ಮೊದಲ ಸ್ಟೈಪೆಂಡ್ನಿಂದ ಕರ್ನಾಟಕದ ಮೊಟ್ಟ ಮೊದಲ ಹಿಮೋಫಿಲಿಯಾ ಸೊಸೈಟಿಯನ್ನು ಆರಂಭಿಸಿದರು. ಸವಾಲಾಗಿದ್ದು ಔಷಧಿಗಳು. ಆಮದು ಮಾಡಿಕೊಳ್ಳಬೇಕಾದ್ದರಿಂದ ಇವು ದುಬಾರಿಯಾಗಿದ್ದವು. ಯಾವೊಬ್ಬ ರೋಗಿಯೂ ಚಿಕಿತ್ಸೆ ಇಲ್ಲದೆ ಬಳಲಬಾರದು ಎಂಬ ಉದ್ದೇಶಕ್ಕಾಗಿ ಅವರು ಚಿಕಿತ್ಸೆಗಾಗಿ ಹಣವನ್ನು ಸಂಗ್ರಹಿಸಲು ಆರಂಭಿಸಿದರು. ಇವರು ಸಮಾಜದ ಎಲ್ಲಾ ವರ್ಗದವರನ್ನು ಒಂದುಗೂಡಿಸಿ ಈ ಕಾರ್ಯಕ್ಕೆ ಕೊಡುಗೆ ನೀಡುವಂತೆ ಅವರನ್ನು ಪ್ರೋತ್ಸಾಹಿಸಿದರು. ರಕ್ತ ಸಂಬಂಧಿತ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಡಯಾಗ್ನೋಸ್ಟಿಕ್ಸ್ನಿಂದ ಹಿಡಿದು ಇನ್ ಪೇಷಂಟ್ ಫೆಸಿಲಿಟಿ, ಹೈಡ್ರೋಥೆರಪಿ, ಫಿಸಿಯೋಥೆರಪಿ, ಬ್ಲಡ್ ಸೆಂಟರ್ವರೆಗೂ ಒಂದು ವ್ಯವಸ್ಥೆಯನ್ನು ಸಜ್ಜುಗೊಳಿಸಿದರು. ಆರೈಕೆಗಷ್ಟೇ ಸೀಮಿತಗೊಳಿಸದೆ ಬದಲಾವಣೆಗಾಗಿ ಮುಂದಾದರು. ಹಿಮೋಫಿಲಿಯಾ ಚಿಕಿತ್ಸಾ ಅಭಿಯಾನದಲ್ಲಿ ಸರ್ಕಾರದ ಭಾಗವಹಿಸುವಿಕೆಗಾಗಿ ಒತ್ತಾಯಿಸಿದರು. 2005 ಮೊಟ್ಟ ಮೊದಲ ಬಾರಿಗೆ ಇಡೀ ರಾಷ್ಟ್ರದಲ್ಲಿ ಮೊದಲ ರಾಜ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಹಿಮೋಫಿಲಿಯಾ ಚಿಕಿತ್ಸೆ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತಾಯಿತು. ಸಹಾನುಭೂತಿ ಮತ್ತು ಧೈರ್ಯತನದ ಬದುಕಿನ ವಿಷಯ ಬಂದಾಗ ಡಾಕ್ಟರ್ ಹನಗವಾಡಿ ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ವಿ ಲ್ಯಾಕ್ ಓನ್ಲಿ ಕ್ಲಾಟಿಂಗ್ ಪ್ರೋಟೀನ್ ಇನ್ ದ ಬ್ಲಡ್, ನಾಟ್ ಜೀಲ್, ನಾಟ್ ಇಂಟೆಲಿಜೆನ್ಸ್. ಅಂಡ್ ವಿತ್ ಪ್ರಾಪರ್ ಟ್ರೀಟ್ಮೆಂಟ್ ನಮ್ಮ ಹಿಮೋಫಿಲಿಯಾ ಮಕ್ಕಳು ಈ ಡಿಸಬಿಲಿಟಿಯಿಂದ ಮುಕ್ತರಾಗಬಹುದು, ನೋವಿನಿಂದ ಮುಕ್ತರಾಗಬಹುದು. ಡಾಕ್ಟರ್ ಸುರೇಶ್ ಹನಗವಾಡಿ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.